ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟಿಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಈ ಒಂದು ಘಟಕ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇದು ಬ್ಲೂ ಪ್ರಿಂಟ್ ಇದೆ. ಸೊ ಇನ್ನು ಅಧ್ಯಾಯಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ನೋಡ್ಬೋದು. ಸೊ ಮೊದಲೇದೇನಂತಂದ್ರೆ ಆಧಾರಗಳು ಅಂತಕ್ಕಂಥ ಒಂದು ಅಧ್ಯಾಯ ಇದೆ. ನೆಕ್ಸ್ಟ್ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಅಂತೇಳಿದೆ. ಅದೇ ರೀತಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತೇಳಿ. ಸೊ ಇದು 3 ಅಧ್ಯಾಯಗಳನ್ನು ಕೂಡಿಸ್ಕೊಂಡು ಒಂದು ಘಟಕ ಪರೀಕ್ಷೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಿದ್ದು, ಸೊ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಆರಿಸಿ ಬರೀಬೇಕು. ಅದರಲ್ಲಿ ಮೊದಲೇ ಪ್ರಶ್ನೆ ಯಾವುದು ಅಂದ್ರೆ ಕನ್ನಡ ಭಾಷೆಯ ಮೊದಲ ಶಾಸನ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದ ನದಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಏನಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. ಅದರೊಳಗೆ 3ನೇ ಪ್ರಶ್ನೆ ಯಾವುದು ಅಂತಂದ್ರೆ ಆಧಾರಗಳು ಎಂದರೇನು ಅಂತೇಳಿ. ಇನ್ನು 4ನೇದು ಅರಿಸ್ಟಾಟಲ್ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾಕೆ ಕರೀತಾರೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಅದೇ ರೀತಿ ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದೇ ರೀತಿ 6ನೇದು ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು ಯಾವುವು ಅಂಥೇಳಿ. ಅದೇ ರೀತಿ ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. ಅದರಲ್ಲಿ 7ನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತೇಳಿದೆ. 8ನೇದು ಶಿಲಾಯುಗದ ಕುರಿತು ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 9ನೇ ಪ್ರಶ್ನೆ ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅತ್ಯವಶ್ಯಕ. ಇದನ್ನು ಸಮರ್ಥಿಸಿ ಅಂತೇಳಿ 4 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ 6ರಲ್ಲಿ ಬಂದಾಗ ಒಂದು ಮ್ಯಾಪ್ ಇರ್ತದೆ. ಭಾರತ ನಕ್ಷೆಯನ್ನು ತೆಗೆದು ಕೆಳಗಿನವುಗಳನ್ನು ಗುರುತಿಸಬೇಕಾಗಿರ್ತದೆ. 2 ಮಾತ್ರ ಇಲ್ಲಿ ಗುರುತಿಸಿ. ಅದರಲ್ಲಿ ಮೊದಲೇದು ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ ಇದೆ, ಆಮೇಲೆ ಉತ್ತರದ ಮೈದಾನ, ಆಮೇಲೆ ಕರಾವಳಿ ಮೈದಾನ ಅಂತೇಳಿ. ಇದನ್ನು ಏನು ಮಾಡೋಣ ಅಂತಂದರೆ ಈಗ ಉತ್ತರ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮಾದರಿ ಉತ್ತರಗಳನ್ನು ನೋಡ್ಬೋದು. ಮೊದಲೇ ಪ್ರಶ್ನೆ ಏನಿತ್ತು ಅಂತಂದ್ರೆ ಕನ್ನಡದ ಮೊದಲ ಶಾಸನ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಆಗ್ತದೆ, ಹಲ್ಮಿಡಿ ಶಾಸನ ಅಂತೇಳಿ. ಇನ್ನು ಅದೇ ರೀತಿ 2ನೇ ಪ್ರಶ್ನೆಯನ್ನು ಏನು ಕೇಳಿದ್ರು ಅಂತಂದ್ರೆ ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸಿದ ನದಿ ಯಾವುದು ಅಂತೇಳಿ. ಅದು ಆಪ್ಷನ್ ಡಿ ಆಗ್ತದೆ, ನರ್ಮದಾ ನದಿ ಅಂತೇಳಿ. ಓಕೆ. ಇನ್ನು 3ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಇದು ಒಂದು ವಾಕ್ಯದಲ್ಲಿ ನೋಡ್ತೀವಿ. ಇಲ್ಲಿ ಆಧಾರಗಳು ಎಂದರೇನು ಅಂತೇಳಿ. ಆಧಾರಗಳು ಎಂದಂದ್ರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನಂತೇಳಿ ಕರಿತೀವಿ ಅಂತಂದರೆ ಆಧಾರಗಳಂತೇಳಿ ಕರಿತೀವಿ. ಇನ್ನು 4ನೇ ಪ್ರಶ್ನೆ ಅದು ಒಂದು ವಾಕ್ಯದಲ್ಲಿ ನೋಡ್ಬೋದು. ಅದು ಏನಂತಂದ್ರೆ ಅರಿಸ್ಟಾಟಲ್ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ. ಇಲ್ಲಿ ಯಾಕೆ ಕರೀತಾರೆ ಅಂತಂದ್ರೆ ಮುಖ್ಯ ಕಾರಣ ಏನಂತಂದರೆ ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನು ಹಾಕಿದ ಪ್ರಥಮ ಚಿಂತಕರಾಗಿರ್ತಾರೆ. ಆ ಕಾರಣಕ್ಕಾಗಿ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 5ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ಅಂತೇಳಿ. ಪ್ರಾಕ್ತನ ಆಧಾರಗಳು ಯಾವುವು ತಂದಾಗ ಮೊದಲೇದು ಶಾಸನಗಳು ಅಂತೇಳಿದ, 2ನೇದು ನಾಣ್ಯಗಳು, ಅದೇ ರೀತಿ ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು ಅಂಥೇಳಿ ಬರ್ತವೆ. ಇನ್ನು ಇತರೆ ಅವಶೇಷಗಳಂತೇಳಿ ನಾವು ಏನು ಮಾಡ್ಬೋದು ಅಂದ್ರೆ ಎಕ್ಸ್ಟ್ರಾ ಪಾಯಿಂಟು ಬರೀಬಹುದು. ಓಕೆ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ 6ನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ ಮಾನವನ ಒಂದು ರಾಜಕೀಯ ಜೀವನ, ಅದೇ ರೀತಿ ರಾಜ್ಯದ ರೂಪುರೇಷೆ, ಆಮೇಲೆ ರಾಜ್ಯ ಮತ್ತು ಸರ್ಕಾರದ ನಡುವಿನ ಒಂದು ಸಂಬಂಧ ಒಂದು ವಿಷಯ ಆಗಿರ್ತದೆ. ಇನ್ನು ರಾಜ್ಯದ ಉಗಮ ಮತ್ತು ಲಕ್ಷಣ, ಇದು ಕೂಡ ಒಂದು ವಿಷಯ. ಇನ್ನು ರಾಜಕೀಯ ಸಂಸ್ಥೆಗಳ ಅಧ್ಯಯನ ಆಗಿರ್ಬೋದು, ರಾಜ್ಯದ ಆಡಳಿತ ಆಗಿರ್ಬೋದು, ಪೌರರ ಹಕ್ಕು ಬದ್ಧತೆಗಳು. ಇಷ್ಟು ಏನದಾವತ್ತಂದ್ರೆ ಒಂದು ರಾಜ್ಯಶಾಸ್ತ್ರದ ಒಂದು ಏನದಾವತ್ತಂದ್ರೆ ಇಲ್ಲಿ ವಿಭಾಗಗಳು ಅಥವಾ ವಿಷಯಗಳು ಅಂಥೇಳಿ ಕರಿತೀವಿ. ಓಕೆ. ಇನ್ನು 7ನೇ ಪ್ರಶ್ನೆ ಅದು ಮುಖ್ಯ ಪ್ರಶ್ನೆ 4ರಲ್ಲಿ ಬರ್ತಕ್ಕಂಥದ್ದು
3 ಅಂಕದ ಒಂದು ಪ್ರಶ್ನೆ. ಏನು ಕೇಳಿದ್ರು ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತೇಳಿ. ಸೊ ಇಲ್ಲಿ ನೀಡಿದ್ದೇನೆ ನೋಡ್ರಿ. ಸೊ ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಇಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಒಂದಿಷ್ಟು ಸಾಹಿತ್ಯಿಕ ಕೃತಿಗಳನ್ನು ನೋಡೋದಾದ್ರೆ ಸೊ ಅಲ್ಲಿ ಹಾಲ ಅಂತಕ್ಕಂಥವನು ಸೊ ಈತಂದ ಗಾಥಾ ಸಪ್ತಸತಿ ಅಂಥೇಳಿ ಒಂದು ಕೃತಿಯನ್ನು ಬರೆದಿದ್ದಾನೆ. ಇನ್ನು ಬಾಣಭಟ್ಟ ಅಂತಕ್ಕಂಥವನು ಹರ್ಷಚರಿತೆ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ಚಾಂದಬರ್ದಾಯಿ ಅಂತಕ್ಕಂಥವನು ಪೃಥ್ವಿರಾಜ ರಾಸವಾಗಿರ್ಬೋದು. ಇನ್ನು ಪಂಪ ಸೊ ಈತ ವಿಕ್ರಮಾರ್ಜುನ ವಿಜಯ ಅಂತೇಳಿ ಒಂದು ಕೃತಿಯನ್ನು ನೋಡ್ಬೋದು. ಸೊ ಇವಿಷ್ಟು ಏನಂತಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು. ಓಕೆ, ನೆಕ್ಸ್ಟು ವಿದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ಸೊ ಮೆಗಸ್ತಾನಿಸನ ಇಂಡಿಕಾ ಗ್ರಂಥ ಆಗಿರ್ಬೋದು, ಹುಯೆನ್ತ್ಸಾಂಗನ ಸಿವುಕಿ ಗ್ರಂಥ ಆಗಿರ್ಬೋದು, ಆಮೇಲೆ ಪಾಹಿಯಾನನ ಒಂದು ಪೋಕೋಗಿ ಆಗಿರ್ಬೋದು, ಅದೇ ರೀತಿ ಟಾಲೆಮಿಯ ಜಿಯೋಗ್ರಫಿ ಅಂತಕ್ಕಂಥ ಕೃತಿಗಳು. ಸೊ ಇಷ್ಟು ಏನಂತಂದ್ರೆ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಅಂತೇಳಿ ನೋಡ್ಬೋದು. ಓಕೆ, ಇನ್ನು ನೆಕ್ಸ್ಟು 8ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಇಲ್ಲಿ ಓಕೆ. ಸೊ 8ನೇ ಪ್ರಶ್ನೆ ಏನಂತಂದ್ರೆ ಶಿಲಾಯುಗದ ಕುರಿತು ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಅದಕ್ಕೆ ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲೇ ಅಂಶ ಏನಂತಂದ್ರೆ ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸಿದ ಒಂದು ಕಾಲ ಸೊ ಯಾವುದು ಅಂತಂದ್ರೆ ಶಿಲಾಯುಗ ಅಂತೇಳಿ. ಇನ್ನು ಅತ್ಯಂತ ಪೂರ್ವದ ಘಟ್ಟವನ್ನು ಹಳೆಯ ಶಿಲಾಯುಗ ಅಂತೇಳಿ ಏನು ಮಾಡ್ತೀವಿ ಅಂತಂದರೆ ಕರಿತೀವಿ. ಇನ್ನು ಹಳೆಯ ಶಿಲಾಯುಗ ಸೊ 2 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತದೆ. ಸುಮಾರು 12,000 ವರ್ಷಗಳವರೆಗೂ ಏನಂತಂದರೆ ಇದು ವಿಸ್ತರಣೆಯಾಗಿದೆ. ಸೊ ಈ ಒಂದು ಕಾಲವನ್ನು 3 ಹಂತಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವುದಂದ್ರೆ ಆದಿಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ ಅಂತೇಳಿ. ಸೊ 3 ಹಂತಗಳಾಗಿ ವಿಭಾಗ ಮಾಡ್ತೀವಿ. ಇದಿಷ್ಟು ಏನಂತಂದರೆ ಶಿಲಾಯುಗದ ಕುರಿತು ಒಂದಿಷ್ಟು ಟಿಪ್ಪಣಿಯ ಅಂಶಗಳು. ಇನ್ನು 9ನೇ ಪ್ರಶ್ನೆ, ಅದು 4 ಅಂಕದ ಒಂದು ಪ್ರಶ್ನೆ ಆಗಿತ್ತು. ಅದು ಯಾವುದಂತಂದ್ರೆ ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅತ್ಯವಶ್ಯಕ. ಸೊ ಇದನ್ನು ಸಮರ್ಥಿಸಿ ಅಂತೇಳಿ. ಸೊ ಯಾಕೆ ಇಲ್ಲಿ ಅವಶ್ಯಕ ಐತಿ ಅಂತೇಳಿ ನೋಡೋದಾದ್ರೆ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಅದೇ ರೀತಿ ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇನ್ನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತದೆ. ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಅದೇ ರೀತಿ ಆಧುನಿಕ ಕಲ್ಯಾಣ ರಾಜ್ಯದ ಒಂದು ಸ್ಥಾಪನೆಗೆ ಏನಂತಂದ್ರೆ ಇಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸಹಾಯಕ ಆಗ್ತದೆ. ಇನ್ನು ರಾಜ್ಯದ ಸಂವಿಧಾನ ಆಗಿರ್ಬೋದು, ಕಾನೂನುಗಳ ಬಗ್ಗೆ ಸೊ ಜನರಿಗೆ ಜ್ಞಾನವನ್ನು ಒದಗಿಸಿಕೊಡ್ತದೆ. ಇನ್ನು ಜನರಲ್ಲಿ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದನ್ನು ಇಲ್ಲಿ ಜಾಗೃತಗೊಳಿಸ್ತದೆ. ಇನ್ನು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಇಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಇನ್ನು ಕೊನೆಯ ಅಂಶ ಏನಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ಇಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಕೊಡ್ತದೆ. ಇದಿಷ್ಟು ಏನಂತಂದ್ರೆ ಈ ಪ್ರಸ್ತುತ ಒಂದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಅಂಥೇಳಿ ಇಷ್ಟು ಅಂಶಗಳ ಮೂಲಕ ನಾವು ತಿಳ್ಕೊಳ್ಬೋದು. ಇನ್ನು ಕೊನೆಯ ಪ್ರಶ್ನೆ ಅದು ಮ್ಯಾಪ್ ಆಗಿರ್ತದೆ. ಸೊ ಭಾರತ ನಕ್ಷೆ ತೆಗೆದು ಇಲ್ಲಿ ಕೆಳಗಿನವುಗಳನ್ನ ಏನು ಮಾಡಬೇಕಾಗಿರ್ತದೆ, ಗುರುತಿಸಬೇಕಾಗಿರ್ತದೆ. ಸೊ ಇಲ್ಲಿ ಯಾವ್ಯಾವ ಕೊಟ್ಟಿದ್ರು ಅಂತಂದರೆ ಹಿಮಾಲಯ ಪರ್ವತ ಅಂಥೇಳಿ. ಸೊ ಈ ಭಾಗದಲ್ಲಿ ನೋಡಿರಿ, ಇಲ್ಲಿ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಕಂಡು ಬಂದ್ರೆ. ಇನ್ನು ಸೊ ನೆಕ್ಸ್ಟ್ ಒಂದು ಭಾಗ ಯಾವುದು ಅಂತಂದ್ರೆ ಉತ್ತರದ ಮೈದಾನ ಅಂಥೇಳಿ. ಸೊ ಈ ಒಂದು ಭಾಗ. ಓಕೆ, ಇನ್ನೊಂದು ಯಾವುದು ಅಂತಂದ್ರೆ ಕರಾವಳಿ ಮೈದಾನ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಸೊ ಇದೊಂದು ಏನಂತಂದ್ರೆ ಕರಾವಳಿ ಒಂದು ಮೈದಾನ ಅಥವಾ ಭಾಗ ಅಂತೇಳಿ ಕರಿತೀವಿ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಸೊ ಪಾಠ ಆಧಾರಿತ ಮೌಲ್ಯಾಂಕನ ಒಂದು ಘಟಕ ಪರೀಕ್ಷೆ ಪ್ರಥಮದಾಗಿರ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.